ಅಕ್ಕ, ನಿಜವಾಗೂನುವೆ ಅವನು ನನ್ನ ಮದುವೆ ಮಾಡ್ಕೊಳಕ್ಕೆ ಒಪ್ಕೋತಾನೆ ತಾನೆ? ನಿನ್ನ ಮೀಟ್ ಮಾಡ್ಬಿಟ್ಟು ಎಲ್ಲ ಮಾತಾಡ್ತಾನೆ ತಾನೆ? ಅಕ್ಕ, ಪ್ಲೀಸ್ ಅಕ್ಕ, ಹೆಂಗಾದ್ರೂ ಮಾಡ್ಬಿಟ್ಟು ಒಪ್ಸಕ್ಕ, ಪ್ಲೀಸ್ ಅಕ್ಕ, ಮದುವೆಗೆ ಪ್ಲೀಸ್. ನೋಡು ನಿಮ್ಮಿ, ನನ್ನ ಕೈಲಾದ ಪ್ರಯತ್ನನ ನಾನು ಮಾಡ್ತೀನಿ. ನೀನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನನ್ನ ಪ್ರಯತ್ನ ನಾನು ಮಾಡ್ತಾ ಇರ್ತೀನಿ, ಸರಿನಾ? ನೀನು ನೀನು ಹೋಗು, ಮನೆಗೆ ಹೋಗು. ಅಮ್ಮಂಗೆ ಹೇಳಿದ್ರೆ ನಾನು ಬೆಂಗ್ಳೂರಿಗೆ ಹೋಗಿದ್ದೀನಿ ಅಂತ ಮಾತ್ರ ಹೇಳಕ್ಕೆ ಹೋಗ್ಬೇಡ. ಎಲ್ಲೋ ಏನೋ ಕೆಲಸ ಐತಂತೆ, ಅದಕ್ಕೆ ಓದ್ಲು ಅಂತ ಹೇಳು. ನಿನಗೋಸ್ಕರ ನಾನು ಇಷ್ಟು ಕಷ್ಟಪಡಲಿಲ್ಲ ಅಂತ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ. ನಾನು ಹೆಂಗೋ ಮಾಡಿಬಿಟ್ಟು ಕಷ್ಟಪಟ್ಟು ಏನೋ ಮಾಡಿ ಎಲ್ಲ ನಾನು ಸರಿ ಮಾಡಿ ಸರಿದೂಗಿಸ್ತೀನಿ, ಸರಿನಾ? ಮಾತಾಡಿದ್ದೀನಿ ಅವನ ಹತ್ರ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಬಾ ಅಂತ. ಸರಿ ಬರ್ತೀನಿ ಅಂತ ಹೇಳೋನೆ. ನೋಡೋಣ, ಹೋಗಿ ವೆಯ್ಟ್ ಮಾಡಿ ಮಾತಾಡಿ ಅವ್ನು ಹೆಂಗೋ ಒಪ್ಪಿಸ್ಬಿಟ್ಟು ನಾನು ಬರ್ತೀನಿ. ಅಲ್ಲಿ ತನಕ ನೀನು ಅಮ್ಮನ ಹತ್ರ ಏನೂ ಮಾತಾಡೋಕೆ ಹೋಗ್ಬೇಡ, ಸೈಲೆಂಟಾಗಿರು. ಎಲ್ಲರೂ ಒಂದೇ ಥರ ಇರಲ್ಲ ಗೊತ್ತಾ? ನಮ್ಮ ಮುಂದೆನೇ ಒಂಥರ ಇರ್ತಾರೆ, ಹಿಂದೆನೇ ಒಂಥರ ಇರ್ತಾರೆ. ಯಾರಿಗೆ ಗೊತ್ತು ಅಲ್ಲೇನಾಗೈತೆ ಅಂತ ಹೇಳ್ಬಿಟ್ಟು. ನೋಡೋಣ ಬಿಡು. ಸರಿ ಅಕ್ಕ, ಹೆಂಗಾದರೂ ಮಾಡಿ ಪ್ಲೀಸ್ ಅಕ್ಕ, ನನ್ನ ವಿಚಾರನ ಹೆಂಗಾನ ಮಾಡಿಬಿಟ್ಟು ಒಪ್ಸಕ್ಕ. ಅವನನ್ನು ಮದುವೆ ಮಾಡ್ಕೊಂಡ್ರೆ ನನಗೆ ನೆಮ್ಮದಿಗಿರ್ತೀನಿ ಅಂತ ಅನ್ನಿಸ್ತೈತೆ. ಇಲ್ಲ ಅಂತ ಹೇಳಿದ್ರೆ ಏನಾಯ್ತದೋ ಏನು ಬಿಡ್ತದೋ ಗೊತ್ತಿಲ್ಲ. ನೋಡು, ನಿನ್ನ ಮನ್ಸಾಗ ಅವನಿದ್ರೆ ಅಷ್ಟೇ ಯೋಚನೆ ಮಾಡು. ಅದು ಬಿಟ್ಟು ಸಾವುಕಾರ, ಬಡವ, ದುಡ್ಡಿರೋನು, ದುಡ್ಡು ಇಲ್ದಿರೋನು ಅಂತ ಮಾತ್ರ ಯಾವತ್ತೂ ಯೋಚನೆ ಮಾಡೋಕೆ ಹೋಗ್ಬೇಡ ನೀನು. ದುಡ್ಡಿರೋನು ಇಲ್ದಿರೋನು ಅದೆಲ್ಲ ಬೇಡವೇ ಬೇಡ ನಿನಗೆ, ಸರಿನಾ? ನಿನ್ನ ಮನ್ಸಿಗೆ ಒಪ್ಪ ಅಂತ ಹುಡುಗ ಇದ್ರೆ ಮದುವೆ ಮಾಡ್ಕ. ಇಲ್ಲ ಅಂತಂದರೆ ಆಸ್ತಿ ಪಾಸ್ತಿ ನೋಡಿ ಮದುವೆ ಮಾಡ್ಕೊತೀನಿ ಅಂದರೆ ಅವನು ಅಲ್ಲೇ ಬಿಟ್ಬಿಟ್ಟು ನೀನು ಆರಾಮಾಗಿರೋದು ಎಷ್ಟೋ ವಾಸಿ. ನನ್ನ ಮಾತು ಕೇಳು. ನೀನು ಮನ್ಸಾರ ಇಷ್ಟಪಟ್ಟಿದ್ಯಾ ಹೇಳು, ಮಾತಾಡ್ತೀನಿ. ಇಲ್ಲ ದುಡ್ಡು ಪಡ್ಡು ದುಡ್ಗಾಸೆ ಪಟ್ಬಿಟ್ಟು ನೀನು ಮದುವೆ ಮಾಡ್ಕೊಂತಿದ್ಯಾ ಅಂದರೆ ದೇವರಣೆ ಅದು ಬೇಡವೇ ಬೇಡ ನಮಗೆ. ಇಲ್ಲ ಇಲ್ಲ ಇಲ್ಲ, ದುಡ್ಡಾಸೆ ಏನಿಲ್ಲ ಅಕ್ಕ ನನಗೆ. ಅವ್ನು ಇಷ್ಟಪಡ್ತಾ ಇದ್ದೀನಿ ಅಷ್ಟೇ. ಸರಿ, ಈಗ ಮನೆಗೆ ಹೋಗು. ನಾನು ಹೆಂಗೋ ಹೋಗಿ ಬಸ್ಸಲ್ಲಿ ಹೋಗ್ಬಿಟ್ಟು ಹೋಗ್ತೀನಿ ನಾನು. ನನ್ನ ಮಗನ ಚೆನ್ನಾಗಿ ನೋಡ್ಕ, ಹುಷಾರು. ಹಂಗಿಂದ ಹಂಗೆ ನಾನು ಊರಿಗೆ ಹೋಗ್ತೀನಿ ನಾನು, ಸರಿನಾ? ಅಕ್ಕ, ನನಗೆ ಮ್ಯಾಟ್ರೆಲ್ಲ ಹೆಂಗೆ ಹೇಳ್ತೀಯಾ? ನಿನಗೆ ಮ್ಯಾಟ್ರಲ್ಲ ನಾನು ಆಮೇಲೆ ಹೇಳ್ತೀನಿ. ನೀನು ಹೋಗು, ಸುಮ್ಮನೆ ಫೋನ್ ಮಾಡ್ಬಿಟ್ಟು ನಾನು ಹೇಳ್ತೀನಿ. ಆಯಿತು. ಅಲ್ಲ, ದುಡ್ಡು ನೋಡ್ಬಿಟ್ಟು ಮದುವೆ ಮಾಡ್ಕೋಬೇಡ ಅಂತೈತೆ. ದುಡ್ಡು ನೋಡ್ಕೊಳ್ತಿದ್ದಂಗೆ ಹೆಂಗೆ ಮದುವೆ ಮಾಡ್ಕೊಳಕ್ಕಾಯ್ತದೆ? ದುಡ್ಡೇ ನೆನ್ನೆ ದೊಡ್ಡಪ್ಪ ಅಂತ ಹೇಳ್ತಾರೆ. ಅಷ್ಟೊಂದು ಕೋಟಿ ಆಸ್ತಿ ಐತಿ ಅಂತಾನೆ ತಾನೆ ಆ ಹುಡುಗಿನೂ ಅವ್ನ ಹಿಂದೆ ಬಿದ್ದಿರೋದು. ಅದು ಬಿಟ್ಬಿಟ್ಟು ಬೇರೆ ಯಾಕೆ ಬೀಳೋಳು? ನಮ್ಮ ಅಕ್ಕಂಗೇನಪ್ಪ ಆರಾಮಾಗಿ ಅವಳಲ್ಲ, ಅದಕ್ಕೆ ಹಂಗೆ ಅನ್ನಿಸ್ತದೆ. ಇಲ್ಲ ಅಂತ ಹೇಳಿದಿದ್ರೆ ನಮ್ಮ ಅಕ್ಕನೂ ದುಡ್ಡು ದುಡ್ಡು ಅಂತ ಓಡಾಡೋಳು. ಯಾರಿಗೆ ಅಂದ್ರೆ ಅಲ್ವೋ ಅದ್ರ ಬಗ್ಗೆ ಜಾಸ್ತಿ ಆಸಕ್ತಿ ಬರುತ್ತೆ. ಹೆಂಗೋ ನಮ್ಮ ಅಕ್ಕ ಮದುವೆಗೆ ಒಪ್ಪಿಸಿ ಬಂದ್ಬಿಟ್ರೆ ಆರಾಮಾಗೆ ದೊಡ್ಡ ಫ್ಯಾಮಿಲಿ ಸೊಸೆ ಆಗೋಗ್ಬಿಡ್ತೀನಿ ನಾನಂತೂ. ಸದ್ಯ ಒಪ್ಕಂತನ ನಮ್ಮ ಅಕ್ಕ ಒಪ್ಪಿಸ್ತಾಳೆ ಬಿಡು. ಯಾವಾಗಿಂದ ಕಾಯ್ತಾ ಇದ್ದೀನಿ. ಕಾದು 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 ನನಗಂತೂ ಸಾಕಾಗೋಯ್ತು. ಇವನೇನು ಬರ್ತಾನ ಬರಲ್ವಾ? ಪಾಪ ನನ್ನ ತಂಗಿ ಬಾಳು ಫಸ್ಟು ಸರಿ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಅವಳ ಪಾಪ ತುಂಬ ಬೇಜಾರಾಗೋಗ್ಬಿಡ್ತಾಳೆ. ಅವಳ ಲೈಫೊಂದು ಸರಿ ಹೋಗ್ಬಿಟ್ರೆ ನನಗೆ ತಾನೇ ಇನ್ನೇನು ಬೇಕು ಹೇಳು? ನನ್ನ ತಂಗಿ ಲೈಫೇನೇ ನನಗೆ ತುಂಬ ಇಂಪಾರ್ಟೆಂಟು. ಅದೊಂದು ಹೆಂಗನ ಮಾಡಿ ಸರಿ ಮಾಡಬೇಕು ನಾನು. ಇವನು ಬರ್ತಾನೋ ರಾಕೇಶ್ ಬರಲ್ವನಪ್ಪ? ಬಂದ ರಾಕೇಶ್, ಬಾ ಬಾ ಬಾ, ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ ನಾನಂತೂ. ಬಾ ಕೂತ್ಕೋ ಬಾ. ನೋಡಿ, ನಿನ್ನ ತಂಗಿ ವಿಚಾರ ಬಿಟ್ಟು ಬೇರೆ ಯಾವ ವಿಚಾರ ಆದರೂ ಮಾತಾಡಿ, ನಾನು ಸರಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಾನು ಒಪ್ಕೊತೀನಿ. ನಿಮ್ಮ ತಂಗಿ ವಿಚಾರ ಮಾತ್ರ ಮಾತಾಡೋಕೆ ಹೋಗ್ಬೇಡಿ ನನ್ನ ಹತ್ರ. ನಂಗೆ ನಿಜ ತುಂಬ ಬೇಜಾರಾಗುತ್ತೆ ನಿಮ್ಮ ತಂಗಿ ವಿಚಾರ ಮಾತಾಡಿದ್ರೆ. ಲವ್ ಮಾಡಬೇಕಾದ್ರೆ ಚೆನ್ನಾಗಿತ್ತು, ಅವಳ ಹಿಂದೆ ಓಡಾಡಬೇಕಾದ್ರೆ ಚೆನ್ನಾಗಿತ್ತು, ಚೆನ್ನಾಗಿ ಮಜಾ ಮಾಡಬೇಕಾದ್ರೆ ಚೆನ್ನಾಗಿತ್ತು. ಆದರೆ ಇವಾಗ ನನ್ನ ತಂಗಿ ಅಂದರೆ ನಿನಗೆ ತುಂಬ ಅಸಹ್ಯ ಉಟ್ಬಿಟ್ಟೈತೆ ಅಲ್ವಾ? ಯಾಕಂದರೆ ನೀನು ಮೊದಲನೆಯ ಸಿಟಿ ಹುಡುಗ. ಸಿಟಿನಾಗ ತಿನ್ಕೊಂಡು ಆರಾಮಾಗಿ ಓಡಾಡ್ಕೊಂಡಿದ್ಯಾ. ಚಿಟ್ಟಿಗೆ ಹೊಡೆದ್ರೆ 4 ಜನ ಹುಡುಗಿಯರು ಬರ್ತಾರೆ. ಅದಕ್ಕೆ ಇವಾಗ ನನ್ನ ತಂಗಿ ಬಗ್ಗೆ ಮಾತಾಡಿದ್ರೆ ನಿನಗೆ ಭಾಳ ಸಿಟ್ಟು ಬಂದ್ಬಿಡ್ತದೆ ಅಲ್ವಾ? ನಿಮ್ಮಂಥರೆಲ್ಲ ತುಂಬ ಚೆನ್ನಾಗಿ ನೋಡಿದ್ದೀನಿ ಬಿಡು ನಾನಂತೂ. ಏನೋ ಆಂಟಿ ಮಗ ಅಲ್ವಾ ಅಂತ ಹೇಳ್ಬಿಟ್ಟು ನಾನೇ ಸುಮ್ಮನೆ ಇದ್ದೆ. ನೋಡು, ನನ್ನ ತಂಗಿಗೆ ನೀನು ಯಾಕೆ ಮೋಸ ಮಾಡಿದೆ? ನೀನೇನಂತೆ ಐ ಲವ್ ಯು ಅಂತ ಹೋಗ್ಬಿಟ್ಟು ಹಿಂದೆ ಅಲ್ದಿದ್ದು? ನೋಡು, ಈ ಥರ ಮಾತಾಡ್ತಿದ್ದೀನಿ ಅಂತ ಅನ್ಕೋಬೇಡ. ಹೌದು, ನಿಮ್ಮಮ್ಮ ನನಗೆ ತುಂಬಾ ಸಹಾಯ ಮಾಡೋರೆ, ನಿಮ್ಮಮ್ಮ ನನ್ನ ಓದಿಸೋರೆ, ಒಳ್ಳೆ ಎಜುಕೇಷನ್ ಕೊಡ್ಸೋರೆ, ಎಲ್ಲ ಮಾಡೋರೆ, ಒಪ್ಕೋತೀನಿ. ಹಾಗಂತ ನೀನು ಮಾಡಿರೋ ಮೋಸನ ನಾನು ಎಷ್ಟು ದಿನ ಅಂತ ಮುಚ್ಚಿಟ್ಕೊಂಡಿರ್ಬೇಕು ಹೇಳು? ಅಂದರೆ ನಾನು ಬೇರೆ ಹುಡುಗಿನ ಮದುವೆ ಮಾಡ್ಕೊತಾ ಇದ್ದೀನಿ ಅಂತ ನೀವು ಬೇರೆ ಹುಡುಗಿನ ಮದುವೆ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀರಾ? ನೀನು ನನ್ನ ತಂಗಿಗೆ ಮೋಸ ಮಾಡ್ತಾ ಇದೆಯಲ್ಲ, ಯಾಕೆ ನನ್ನ ತಂಗಿಗೆ ಮೋಸ ಮಾಡ್ತಾ ಇದೆಯಾ ಅಂತ ನಾನು ಕೇಳ್ತಾ ಇದ್ದೀನಿ ಅಷ್ಟೇ. ಅಷ್ಟು ಬಿಟ್ಟರೆ ನಾನು ಬೇರೆ ಏನೂ ಕೇಳ್ತಾ ಇಲ್ವಲ್ಲ. ಹೇಳು ರಾಕೇಶ್, ನನ್ನ ತಂಗಿಗೆ ನೀನು ಯಾಕೆ ಮೋಸ ಮಾಡ್ತಾ ಇದೆಯಾ? ಹಳ್ಳಿ ಗಮಾರಿ, ಕೇಳೋರು ಯಾರೂ ಇಲ್ಲ, ಹೆಂಗೆ ಬೇಕಾದರೂ ನಂಬ್ತಾಳೆ, ಹೆಂಗೆ ಬೇಕಾದರೂ ಮೋಸ ಮಾಡ್ಬೋದು ಅಂತ ಅಲ್ವಾ ನೀನು ಯೋಚನೆ? ನಿಮ್ಮ ತಂಗಿ ಬಗ್ಗೆ ನಿಮ್ಗೇನು ಗೊತ್ತು? ನಿಮಗೆ ಗೊತ್ತಿರೋ ಸ್ವಲ್ಪನೇ, ಆದರೆ ನಿಮ್ಮ ತಂಗಿ ಬಗ್ಗೆ ನನಗೆ ಭಾಳ ಚೆನ್ನಾಗಿ, ತುಂಬ ಚೆನ್ನಾಗಿ ಗೊತ್ತು. ತುಂಬ ನೋಡಿದ್ದೀನಿ. ಹೌದು, ನಾನೇ ಪ್ರಪೋಸ್ ಮಾಡಿದ್ದು, ನಾನೇ ಐ ಲವ್ ಯು ಅಂತ ಹೇಳಿದ್ದು, ನಾನೇ ಅವಳು ಹಿಂದೆ ಅಲ್ದಿದ್ದು, ನಾನೇ ಎಲ್ಲ ಓಡಾಡಿದ್ದು ಮಾಡಿದ್ದು ಎಲ್ಲ ನಾನೇ. ಒಪ್ಕೋತೀನಿ, ನಿಜ. ನಾನು ಸ್ಟಾರ್ಟಿಂಗಲ್ಲಿ ಟೈಮ್ ಪಾಸ್ ಮಾಡಬೇಕು, ಆಟ ಆಡಬೇಕು, ಹಾಗೆ ಹಿಂಗೆ ಅಂತಲೇ ನಾನು ಮದುವೆನೇ ಮಾಡ್ಕೋಬೇಕು ಅಂತಲೇ ಡಿಸೈಡ್ ಮಾಡಿದೆ. ಸ್ಟಾರ್ಟಿಂಗಾಗಿ ನನಗೂ ಸಿಟಿ ಹುಡುಗಿಯರೇ ಇಷ್ಟ ಇದ್ರು. ಆಮೇಲೆ ಹಳ್ಳಿ ಹುಡುಗಿಯರನ್ನೇ ನಾನು ಮದುವೆ ಮಾಡ್ಕೋಬೇಕು ಅಂತೇಳ್ಬಿಟ್ಟು ನಾನು ಡಿಸೈಡ್ ಮಾಡಿಬಿಟ್ಟೆ. ಇಷ್ಟೊಂದು ಒಳ್ಳೆ ಹುಡುಗಿ ಅಲ್ವಾ, ಹಾಗೆ ಹಿಂಗೆ ಅಂತೇಳ್ಬಿಟ್ಟು. ಆದರೆ ನಿಮ್ಮ ತಂಗಿ ಮನಸ್ಸು ನಿಮ್ಮ ಥರ ಇಲ್ಲ, ಅದಂತೂ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ತಂಗಿ ಮನಸ್ಸು ತುಂಬನ್ನು ದುಡ್ಡು ದುಡ್ಡು ದುಡ್ಡು. ಗಂಡನ ಬೇಕಾದ್ರೆ ಮಾರ್ಕಂತಾಳೆ, ದುಡ್ಡನ್ನು ಮಾತ್ರ ಬಿಡಲ್ಲ. ದುಡ್ಡಿನ ಪಿಶಾಚಿ ಅವಳಂತನೂ. ಅದು ನನಗೆ ತುಂಬ ಚೆನ್ನಾಗಿ ಅರ್ಥ ಆಯಿತು. ನೀವೇನೇ ಹೇಳಿ, ನಾನು ಮನ್ಸಾರನೇ ಇಷ್ಟಪಟ್ಟೆ. ಅವಳು ದುಡ್ಡು 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 ಅಂತ ಸಾಯ್ತಿರೋದು ನೋಡ್ರೇನೆ ನನಗೂ ತಲೆ ಕೆಟ್ಬಿಟ್ಟು, ಇವಳನ್ನ ಮದುವೆ ಮಾಡ್ಕೊಳ್ಳೋದಕ್ಕಿಂತ ನಮ್ಮ ಡ್ಯಾಡಿ ಫ್ರೆಂಡ್ ಮಗಳನ್ನ ಮದುವೆ ಮಾಡ್ಕೊಳ್ಳೋದು ಎಷ್ಟೋ ವಾಸಿ ಅಂತ ನಾನೇ ಡಿಸೈಡ್ ಮಾಡಿಬಿಟ್ಟಿದ್ದೀನಿ.
ಇದೇನಿದು? ನನ್ನ ತಂಗಿನ ಬಿಡಕ್ ಬೇರೆ ಯಾವ ರೀಸನು ಸಿಗ್ಲಿಲ್ಲ ಅಂತ ಹೇಳ್ಬಿಟ್ಟು ಈ ರೀಸನ್ ಹೇಳ್ತಾ ಇದೀಯ ನೀನು? ದುಡ್ಡು 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 ಅಂತ ಸಾಯ್ತಾಳೆ ಅಂತ ಹೇಳ್ಬಿಟ್ಟು ನನ್ನ ತಂಗಿ ಯಾವತ್ತೂ ಆ ಥರ ಮಾಡಿಲ್ಲ, ಮಾಡೋದು ಇಲ್ಲ. ನಾನನ್ನ ಒಂದು ಪಕ್ಷ ಲಕ್ಸುರಿಯಾಗಿ ಬೆಳೆದಿದ್ದೀನಿ, ಆದರೆ ನನ್ನ ತಂಗಿಗಂತ ಅವಕಾಶನೇ ಇಲ್ಲ. ಪಾಪ ಹಳ್ಳಿಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಬದುಕೊಂಡು ಬೆಳ್ಕೊಂಡು ಓದ್ಲು ಅವಳು. ನೋಡು, ನಿನಗೆ ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ಅಂತ ಹೇಳು. ಅದು ಬಿಟ್ಟು ಈ ಥರ ಎಲ್ಲ ನಿನ್ನ ತಂಗಿ ಹಂಗೆ ಮಾಡಿದ್ಲು, ನಿನ್ನ ತಂಗಿ ಹಿಂಗೆ ಮಾಡಿದ್ಲು ಅಂತ ಹೇಳ್ಬಿಟ್ಟು ದಯವಿಟ್ಟು ಮಾತಾಡಕ್ಕೆ ಬರಬೇಡ ನೀನು. ನನ್ನ ತಂಗಿ ಏನು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ನಿಮಗಿನ್ನ ಜಾಸ್ತಿ ನನಗೆ ತುಂಬ ಚೆನ್ನಾಗಿ ಗೊತ್ತು. ಅವಳಿಗೆ ನಿಮ್ಮನ್ನ ಕಂಡ್ರೂ ಆಗಲ್ಲ ಗೊತ್ತಾ? ನೀವು ಚೆನ್ನಾಗಿದ್ರೆ ಅವಳು ಸಹಿಸಲ್ಲ ಗೊತ್ತಾ? ಒಂಥರ ಸೈಕೋ ಥರ ಅವಳು ಚೆನ್ನಾಗಿರ್ಬೇಕು, ರಿಚ್ ಆಗಿರಬೇಕು, ಲಕ್ಸುರಿ ಆಗಿರಬೇಕು, ಮಜಾ ಮಾಡಬೇಕು. ಹಾಂ, ನಾನು ಸಾಯ್ತಾ ಇದ್ದೀನಿ ಅಂದರು ಅವಳು ಯಾವುದೇ ಕಾರಣಕ್ಕೂ ಯೋಚನೆ ಮಾಡಲ್ಲ. ಅವಳಿಗೆ ಲವ್ ಅನ್ನೋದು ದುಡ್ಡಿನ ಮೇಲೆ ಐತೆ ಅಷ್ಟೇ, ಬಿಟ್ಟರೆ ನನ್ನ ಮೇಲಿಲ್ಲ. ಅವಳನ್ನ ನಾನು ತುಂಬ ಇಷ್ಟಪಟ್ಟಿಲ್ಲ ಅಂತ ನಾನು ಹೇಳ್ತಿಲ್ಲ. ಅವಳ ಕ್ಯಾರೆಕ್ಟರ್ ನೋಡಿಬಿಟ್ಟು ನಾನೇ ಮಕ್ಕುಗಿದ್ಬಿಟ್ಟು ನಾನೇ ಬಿಟ್ಟಿದ್ದೀನಿ ನೋಡಿ. ನಾನು ಅದಕ್ಕೆ ಹೇಳಿದ್ದು, ಅವಳ ಬಗ್ಗೆ ಎಲ್ಲ ತಿಳ್ಕೊಂಡೆ ಅವಳನ್ನ ಬಿಟ್ಟಿರೋದು. ನಾನೇನು ಅವಳು ಮೋಸ ಮಾಡಬೇಕು ಅಂತ ಬಿಟ್ಟಿಲ್ಲ. ಹೌದು, ಇಲ್ಲೆಲ್ಲ ಹುಡುಗಿಯರ ಜೊತೆ ನಾನು ಓಡಾಡ್ತೀನಿ, ಎಂಜಾಯ್ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಹಾಗಂತ ಯಾವುದೋ ಒಂದು ಹಳ್ಳಿ ಹುಡುಗಿನ ಮೋಸ ಮಾಡಬೇಕು ಅಂತ ನಾನೇನು ಮಾಡಲಿಲ್ಲ. ನನಗೇನು ಇಲ್ಲಿ ಬೇಜಾನ್ ಜನ ಹುಡುಗಿಯರು ಸಿಗ್ತಾರೆ ಮೋಸ ಮಾಡೋಕ್ಕೆ. ನೋಡಿ, ನಾನು ಹೇಳೋದು ಇಷ್ಟೇ, ಅವಳ ಬಗ್ಗೆ ನನ್ನ ಹತ್ರ ಮಾತಾಡಬೇಡಿ ಅಷ್ಟೇ. ನೀನು ಹೇಳ್ತಿರೋದೆಲ್ಲ ನಿಜನಾ? ನನ್ನ ತಂಗಿ ಆ ಥರ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅನ್ನಿಸ್ತೈತೆ. ನಿಮಗೆ ಗೊತ್ತಿಲ್ಲ ಬಿಡಿ. ಗೊತ್ತಾದ್ಮೇಲೆ ನೀವೇ ಶಾಕ್ ಆಗ್ತೀರಾ. ನಿಮ್ಮ ತಂಗಿ ಏನು, ನಿಮ್ಮ ತಂಗಿ ಯೋಗ್ಯತೆ ಏನು ಅಂತ ಗೊತ್ತಾದ್ಮೇಲೆ. ನಿಮ್ಗಿನ್ನೂ ಗೊತ್ತಿಲ್ಲ ಅಲ್ವಾ ನಿಮ್ಮ ತಂಗಿ ಯೋಗ್ಯತೆ? ನಿಮ್ಗೆ ಇನ್ನೊಂದು ವಿಚಾರ ಗೊತ್ತಾ? ನಿಮ್ಮ ಹಸ್ಬೆಂಡ್ ಇದ್ದಾರಲ್ಲ, ಹಾಂ, ನಿಮ್ಮ ಹಸ್ಬೆಂಡ್ಗೆ ನಮ್ಮ ಅಕ್ಕನ್ನ ಯಾಕೆ ಅವಳನ್ನ ಮನೆಗೆ ಕರ್ಕೊಂಡು ಹೋಗ್ತೀರಾ? ಅವಳು ಸವಾಸನೇ ಬೇಡ, ಅವಳು ಸರಿ ಇಲ್ಲ, ಹಾಗೆ ಹಿಂಗೆ. ಆಮೇಲೆ ವಿಹಾನ್ ಎತ್ಕೊಂಡು ಹೋಗೋಕ್ಕೆ ವಿಹಾನ್ ಎಲ್ಲವನೇ ಅಂತ ಹೇಳಿದ್ದು ಯಾರು ಅಂತ ಅನ್ಕೊಂಡಿದ್ದೀರಾ? ನಿಮ್ಮ ತಂಗಿನೇ ಗೊತ್ತಾ? ಏನು, ನನ್ನ ತಂಗಿನಾ? ಹೌದು ಅಕ್ಕ, ನಿಮ್ಮ ತಂಗಿನೇನೆ. ತುಂಬ ವಿಚಾರ ಮಾಡಿ ನೋಡಿದೆ. ನನಗೆ ಹೆಂಗೆ ಗೊತ್ತಾಯ್ತು ಅಂತ ಕೇಳ್ತಾ ಇದ್ದೀರಾ? ಹಾಂ, ನಾನು ಅವಳು ಒಂದಿನ ಫಿಲಮ್ಗೆ ಹೋಗಿದ್ದಾಗ ಅವಳ ಮೊಬೈಲ್ ನನ್ನ ಹತ್ರನೇ ಇತ್ತು. ನಾನೇ ಅವಾಗ ಓಪನ್ ಮಾಡಿಬಿಟ್ಟು ನೋಡಿದೆ. ಎಲ್ಲನೂ ನಿಮ್ಮ ಹಸ್ಬೆಂಡ್ ನಂಬರು ಫೋನ್ ಹೋಗಿತ್ತು, ನಿಮ್ಮ ಹಸ್ಬೆಂಡ್ ನಂಬರು ಮೆಸೇಜ್ ಹೋಗಿತ್ತು, ಎಲ್ಲನೂ ನೋಡಿದೆ. ಎಲ್ಲ ನೋಡ್ಬಿಟ್ಟು ನಾನೇನೇ ಸರಿ ಬಿಡು ಅಂತೇಳ್ಬಿಟ್ಟು ನಾನೇನೇ ಸುಮ್ಮನೆ ಆಗೋಗ್ಬಿಟ್ಟೆ. ನೋಡಿ, ನಿಮ್ಮ ತಂಗಿ ನೀವು ಅಂದ್ಕೊಂಡ್ರೆ ಅಷ್ಟು ಒಳ್ಳೆಯವಳಂತೂ ಅಲ್ಲ. ಅವಳಿಗೆ ನಿಮ್ಮ ಮೇಲೆ ಹೊಟ್ಟೆ ಉರಿನೂ ಐತೆ. ಅವಳಂತ ದೊಡ್ಡ ವಿಲನ್ ಯಾರೂ ಇಲ್ಲ ಮನೇಲಿ. ಒಳ್ಳೆ ಚೆನ್ನಾಗಿರೋ ವಿಲನ್ನೇನೆ ಇಟ್ಕೊಂಡಿದ್ದೀರಾ ಬಿಡಿ. ನೋಡಿ, ನನ್ನ ಲೈಫ್ ಯಾಕೆ ಹಾಳು ಮಾಡ್ತೀರಾ ಸುಮ್ಮನೆನೇ? ದಯವಿಟ್ಟು ನನ್ನ ಪಾಡಿ ನಾನು ಬಿಟ್ಬಿಡಿ. ನಾನು ತುಂಬ ಚೆನ್ನಾಗಿದ್ದೀನಿ ಈಗಂತೂ. ಮತ್ತೆ ನಾನು ನಿಮ್ಮ ತಂಗಿನ ಮದುವೆ ಮಾಡ್ಕೊಂಡು ಹಳ್ಳಕ್ಕೆ ಬೀಳಕ್ಕೆ ನಾನಂತೂ ರೆಡಿ ಇಲ್ಲ. ಅರ್ಥ ಮಾಡ್ಕೊಳಂಗಿದ್ರೆ ಅರ್ಥ ಮಾಡ್ಕೊಳ್ಳಿ, ಇಲ್ಲ ಅಂದರೆ ನಿಮ್ಮ ಇಷ್ಟ. ನೀವೇನು ಬೇಕಾದರೂ ಮಾಡ್ಕೊಳ್ಳಿ. ನಿಮ್ಮ ತಂಗಿ ವಿಚಾರನ ನಿಮ್ಗೆ ಹೇಳಿದ್ರೆ ನೀವು ನಂಬಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದರೆ ಈಗ ನಂಬಲೇಬೇಕು ಅಂಥ ಪರಿಸ್ಥಿತಿನಲ್ಲಿ ನೀವಿದ್ದೀರಾ. ನಂಬಿ ಸರಿ. ನನಗೆ ಟೈಮ್ ಆಯಿತು. ನಿಮ್ಮ ತಂಗಿ ಬಗ್ಗೆ ಮಾತಾಡೋದಿದ್ರೆ ದಯವಿಟ್ಟು ನನ್ನ ಹತ್ರ ಮಾತಾಡೋಕ್ಕೆ ಬರಬೇಡಿ ನೀವು. ಏನು, ನನ್ನ ತಂಗಿ ಇಂತೋಳ ಅಂದರೆ ನನ್ನ ಗಂಡನ್ನು ದೂರ ಮಾಡೋಕ್ಕೂ ನೋಡಿದ್ಲ? ಛೇ, ಈ ಥರ ನನ್ನ ತಂಗಿ ಮಾಡೋಕ್ಕೆ ಸಾಧ್ಯನೇ ಇಲ್ವಲ್ಲ. ಇವನಂತೂ ಇನ್ನು ಮದುವೆ ಮಾಡ್ಕೊಳ್ಳೋಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಇವನು ಒಪ್ಪೋದು ಇಲ್ಲ ಅಂತ ಅನಿಸುತ್ತೆ. ಇನ್ನು ನಾನು ಆಂಟಿ ಹತ್ರ ಮಾತಾಡಿದ್ರು, ಅಂದರೆ ರಚ್ಚು ಅಕ್ಕನ ಹತ್ರ ಮಾತಾಡಿದ್ರು ವೇಸ್ಟ್ ಅನಿಸುತ್ತೆ. ನನ್ನ ತಂಗಿ ಬಗ್ಗೆ ನಾನು ತಿಳ್ಕೊಂಡೇ ಇಲ್ವ ಏನೂ? ಛೇ, ಬಿಡು. ಯಾರೋ ಏನೋ ಹೇಳ್ತಾರೆ ಅಂತ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ಅವಳಿಗಿವಾಗ ಜಾಸ್ತಿ ಡಿಪ್ರೆಷನ್ ಆಗೋಳೆ. ಅವಳನ್ನ ನಾನೇ ಹೆಂಗಾದರೂ ಮಾಡಿ ಸಮಾಧಾನ ಮಾಡಬೇಕು. ಮುಂದಕ್ಕೆ ಆಮೇಲೆ ಯೋಚನೆ ಮಾಡ್ತೀನಿ ಎಲ್ಲನೂ. ನನ್ನ ಬಗ್ಗೆ ಹೇಳ್ಕೊಟ್ಟಿದ್ದು ಓಕೆ, ಆದರೆ ವಿಹಾನ್ ಬಗ್ಗೆನೂ ಇದೆಲ್ಲ ಹೇಳ್ಕೊಟ್ಟವಳ. ಛೇ.